ಸನ್ಮಾನ್ಯ ವಿಶ್ವನಾಥ್ ರವರು ಇಂದು ವಿಶ್ವ ಪ್ರೊಡಕ್ಷನ್ಸ್ ಆಫೀಸನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಿಜವಾಗಿ ವಿಶ್ವನಾಥ್ ಅವರ ಸಾಧನೆ ಮತ್ತು ವ್ಯಕ್ತಿತ್ವ, ಅವರ ಕೆಲಸ ಕಾರ್ಯಗಳನ್ನು ಬಹುಪಾಲು ಜನರಿಗೆ ಗೊತ್ತಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹಲವಾರು ಸಂಘಟನೆಗಳಲ್ಲಿ ಇವರು ಒಂದು ಸಂಘಟನೆಯನ್ನು ಕಟ್ಟುತ್ತಾ ಹಂತವಾಗಿ ಬೆಳೆದು ಇವತ್ತು ಒಂದು ಸಿನಿಮಾವನ್ನು ನಿರ್ಮಾಣ ಮಾಡುವ ಹಂತಕ್ಕೆ ಬಂದಿದ್ದಾರೆ. ಆಲ್ರೆಡಿ ಒಂದು ರಾವಿನ್ ಅಂತಕ್ಕಂಥ ಒಂದು ಸಿನಿಮಾವನ್ನು ಆಲ್ರೆಡಿ ಇನ್ನೇನು ಬಿಡುಗಡೆಗೆ ಸಿದ್ಧವಾಗಿದೆ. ಮುಂದಿನ ದಿನಗಳಲ್ಲಿ ಇವರ ಸೇವೆ ಅತ್ಯಂತ ಅಗಾಧವಾಗಿ ಸಮಾಜಮುಖಿಯಾಗಿ, ಜೊತೆಗೆ ಸಿನಿಮಾ ಕ್ಷೇತ್ರ ಅಂತಕ್ಕಂಥದ್ದು ಒಂದು ದೊಡ್ಡ ಸಮುದ್ರ ಇದ್ದಾಗೆ ಕನ್ನಡ ಕಲಾಭಿಮಾನಿಗಳಿಗೆ ಮತ್ತೊಬ್ಬ ಕಲಾವಿದ, ಮತ್ತೊಬ್ಬ ನಿರ್ಮಾಪಕ, ಮತ್ತೊಬ್ಬ ನಿರ್ದೇಶಕ, ಮತ್ತೊಬ್ಬ ಕತೆ ಕವನ ಸಂಕಲನಗಳ ಎಲ್ಲ ಸಮ್ಮಿಶ್ರಣವನ್ನು ಹೊಂದಿರತಕ್ಕಂಥ ಒಬ್ಬ ಕಲಾವಿದ ಕನ್ನಡ ಸಿನಿಮಾ ಕ್ಷೇತ್ರಕ್ಕೆ ಅಥವಾ ಸ್ಯಾಂಡಲ್ವುಡ್ಗೆ ಸಿಗ್ತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ. ಇವತ್ತು ಏನು ವಿಶ್ವ ಪ್ರೊಡಕ್ಷನ್ ಕಚೇರಿ ಉದ್ಘಾಟನೆ ಮಾಡೋ ಮುಖೇನವಾಗಿ ಕನ್ನಡ ಚಿತ್ರೋದ್ಯಮಕ್ಕೆ ಈಗಾಗಲೇ ಅದ್ಭುತವಾದಂತಹ ಬ್ಯಾನರ್ಗಳಿದೆ, ಅಂದರೆ ಸಂಸ್ಥೆಗಳಿದೆ, ಚಿತ್ರ ನಿರ್ಮಾಣ ಸಂಸ್ಥೆಗಳು. ಅದ್ರ ಜೊತೆ ವಿಶ್ವ ಪ್ರೊಡಕ್ಷನ್ ಸಂಸ್ಥೆಯು ಕೂಡ ಇವತ್ತು ಸೇರ್ಪಡೆ ಆಗ್ತಾ ಇದೆ. ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ಗುರಿಯನ್ನು, ಒಂದು ಉದ್ದೇಶನ ಇಟ್ಕೊಂಡು ಬಂದಿದ್ದೀವಿ. ಮುಂದೆ ಕನ್ನಡ ಚಿತ್ರೋದ್ಯಮಕ್ಕೆ ಒಳ್ಳೊಳ್ಳೆ ಅದ್ಭುತ ಜನ ಮೆಚ್ಚುವಂತಹ ಸಿನಿ ಪ್ರೇಕ್ಷಕರ ಒಂದು ಆಸೆಯನ್ನು ಮತ್ತು ಅವರಿಗೆ ಇರುವಂತಹ ಒಂದು ಇಷ್ಟದ ಚಿತ್ರಗಳನ್ನು ನೀಡೋ ಮುಖೇನವಾಗಿ ವಿಶ್ವ ಪ್ರೊಡಕ್ಷನ್ಸ್ ಕರ್ನಾಟಕದ ಕನ್ನಡದ ಹೆಮ್ಮೆಯ ಪ್ರೊಡಕ್ಷನ್ ಆಗಿ ಹೊರಹೊಮ್ಮುತ್ತೆ. ಪ್ರತಿ ವರ್ಷ ಒಂದು ಚಿತ್ರ ಅಥವಾ 2 ವರ್ಷಕ್ಕೆ ಒಂದು ಚಿತ್ರ ಆದರೂ ವಿಶ್ವ ಪ್ರೊಡಕ್ಷನ್ ಮುಖಾಂತರ ಮಾಡೋ ಮುಖೇನವಾಗಿ ಚಿತ್ರೋದ್ಯಮದಲ್ಲಿರುವಂತಹ ಅನೇಕ ಟೆಕ್ನಿಷಿಯನ್ಸ್ ಇರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ಇದು ಏನು ಲೈಟ್ ಬಾಯ್ಸ್ ಇರ್ಬೋದು, ಅಥವಾ ಕಾರ್ಮಿಕರು ಇರ್ಬೋದು, ಅಥವಾ ಒಟ್ಟಾರೆಯಾಗಿ ಚಿತ್ರೋದ್ಯಮದಲ್ಲಿ ವರ್ಕ್ ಮಾಡೋದು ಅಂದರೆ ವೃತ್ತಿ ಮಾಡ್ತಾ ಇರೋವಂಥವ್ರಿಗೆ ಉದ್ಯೋಗ ಅವಕಾಶವನ್ನು ಕೂಡ ಚಿತ್ರಗಳನ್ನು ಮಾಡೋ ಮುಖೇನವಾಗಿ ಅವ್ರಿಗೂ ಒಂದು ಉದ್ಯೋಗ ಮಾಡೋದಾಗಿರುತ್ತೆ. ಹಾಗಾಗಿ ಆ ಉದ್ದೇಶದಿಂದ ವರ್ಷಕ್ಕೆ 1-2 ಚಿತ್ರಗಳನ್ನು ನಿರಂತರವಾಗಿ ಮಾಡಿ ವಿಶ್ವ ಪ್ರೊಡಕ್ಷನ್ ಮುಖಾಂತರವಾಗಿ ರಾಜ್ಯ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ವಿಶ್ವ ಪ್ರೊಡಕ್ಷನ್ ಸಂಸ್ಥೆಯ ಚಿತ್ರಗಳು ಸದ್ದು ಮಾಡಬೇಕು ಅಂತ ಹೇಳಿ ಈ ಮುಖಾಂತರವಾಗಿ ಇವತ್ತು ವಿಶ್ವ ಪ್ರೊಡಕ್ಷನ್ ಸಂಸ್ಥೆಯನ್ನು ನಮ್ಮ ವಿಜಯನಗರ ಕ್ಷೇತ್ರದ ಕಚೇರಿಯಲ್ಲಿ, ಕೇಂದ್ರ ಕಚೇರಿಯಲ್ಲಿ ಇವತ್ತು ಉದ್ಘಾಟನೆ ಮಾಡೋ ಮುಖೇನವಾಗಿ ಕನ್ನಡ ಚಿತ್ರೋದ್ಯಮಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ರಾವೆನ್ ಅನ್ನೋ ಚಿತ್ರವನ್ನು ಈಗಾಗಲೇ ನಿರ್ಮಾಣ ಮಾಡಿ ಈಗ ಪೂರ್ಣ ಪೋಸ್ಟ್ ಪ್ರೊಡಕ್ಷನಲ್ಲಿದೆ. ಅಂದರೆ ಇನ್ನು ನನ್ನ ಪ್ರಕಾರ ಸೆಪ್ಟೆಂಬರ್ 11 ಅಂದರೆ ಅವತ್ತು ಸೆಪ್ಟೆಂಬರ್ 2 ವರ್ಷದ ಹಿಂದೆ ವಿಶ್ವ ಪ್ರೊಡಕ್ಷನ್ ಸಂಸ್ಥೆ ಅವತ್ತು ಬರ್ತ್ಡೇ ದಿವಸ ನಾವು ಮುಹೂರ್ತ ಮಾಡಿದ್ವಿ. ಇವತ್ತು ಚಿತ್ರ ಪೂರ್ಣ ಮಾಡಿ ಇದೇ ಸೆಪ್ಟೆಂಬರ್ 11ನೇ ತಾರೀಕು 2026ನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ವಿಶ್ವಾದ್ಯಂತ ರಾವೆನ್ ಚಿತ್ರವನ್ನು ಬಿಡುಗಡೆಗೊಳಿಸ್ತಾ ಇದ್ದೀವಿ. ಈಗಾಗಲೇ ಚಿತ್ರೀಕರಣ ಮುಕ್ತಾಯಗೊಂಡು ಪ್ರೊಡಕ್ಷನ್ನು, ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿದು ಈಗ ಬಿಡುಗಡೆಗೆ ತಯಾರಾಗಿದೆ. ಈಗ ಸೆನ್ಸಾರ್ ಒಂದು ಬಾಕಿ ಇದೆ ಅಷ್ಟೇ. ಹಾಗಾಗಿ ರಾವೆನ್ ಚಿತ್ರ ರೆಡಿ ಇದೆ ಶೀಘ್ರದಲ್ಲೇ ಬಿಡುಗಡೆಗೆ. ತದನಂತರ ವರ್ಣವೇದಂ ಅಂತ ಚಿತ್ರನೂ ಕೂಡ ನಡೀತಾ ಇದೆ. ಅದು ಮೇ ಬಿ ಇನ್ನೊಂದು ವರ್ಷ